ಶಿವರಾಜ್ ಕುಮಾರ್ ನಟನೆಯ ಬೈರತಿ ರಣಗಲ್ ಸಿನಿಮಾ ನವೆಂಬರ್ 15ರಂದು ರಿಲೀಸ್ ಆಯಿತು. ಈ ಚಿತ್ರ ವೀಕ್ಷಕರಿಂದ ಮೆಚ್ಚುಗೆಯನ್ನ ಪಡೆದಿದೆ. ಈ ಸಿನಿಮಾ 3 ದಿನಗಳಲ್ಲೇ ಭರ್ಜರಿ ಗಳಿಕೆಯನ್ನ ಮಾಡಿದೆ. ಇದು ಶಿವರಾಜ್ ಕುಮಾರ್ ಅವರ ಖುಷಿಯನ್ನ ಕೂಡ ಹೆಚ್ಚಿಸಿದೆ. ನಿರ್ಮಾಪಕನಾಗಿ ನಟನಾಗಿ ಅವರು ಗೆಲುವನ್ನ ಕಂಡಿದ್ದಾರೆ. ಮಫ್ತಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡೆದಂತಹ ಸಿನಿಮಾ. ಅದರ ಪ್ರೀಕ್ವೆಲ್ ಆಗಿ ಬೈರತಿ ರಣಗಲ್ ಸಿನಿಮಾ ಮೂಡಿಬಂದಿದೆ. ಈ ಚಿತ್ರವನ್ನ ನೋಡಿದವರು ಪಾಸಿಟಿವ್ ಆಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಾಮಾನ್ಯ ಲಾಯರ್ ಆಗಿದ್ದ ರಣಗಲ್ ನಂತರ ಲಾಂಗ್ ಹಿಡಿಯೋದು ಹೇಗೆ ಎಂಬ ಕತೆ ಬೈರತಿ ರಣಗಲ್ ಸಿನಿಮಾದಲ್ಲಿ ಹೇಳಲಾಗಿದೆ. ನರ್ತನ್ ಅವರ ಕಾರ್ಯಕ್ಷಮತೆಯನ್ನ ಎಲ್ಲರೂ ಕೂಡ ಮೆಚ್ಚಿದ್ದಾರೆ. ಬೈರತಿ ರಣಗಲ್ ಸಿನಿಮಾ 3 ದಿನಕ್ಕೆ 7.25 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಸ್ಯಾಕ್ನಿಕ್ ವರದಿ ಮಾಡಿದೆ. ಮೊದಲ ದಿನ 2.1 ಕೋಟಿ, ಎರಡನೇ ದಿನ 2.3 ಕೋಟಿ ರೂಪಾಯಿ ಹಾಗೆ ಮೂರನೇ ದಿನ 2.85 ಕೋಟಿ ರೂಪಾಯಿಯನ್ನ ಚಿತ್ರತಂಡ ಗಳಿಸಿದೆ. ಈ ಮೂಲಕ ಒಟ್ಟಾರೆ ಗಳಿಕೆ 10 ಕೋಟಿ ರೂಪಾಯಿ ಸಮೀಪಿಸಿದೆ. ದಿನ ಕಳೆದಂತೆ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗ್ತಾ ಇದೆ. ಬೈರತಿ ರಣಗಲ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮುಖ್ಯ ಭೂಮಿಕೆ ನಿರ್ವಹಿಸಿದ್ರೆ, ರುಕ್ಮಿಣಿ ವಸಂತ್ ಈ ಚಿತ್ರದ ನಾಯಕಿ. ರಾಹುಲ್ ಬೋಸ್ ವಿಲನ್ ಪಾತ್ರವನ್ನ ಮಾಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಈ ಚಿತ್ರಕ್ಕಿದೆ. ಈ ಚಿತ್ರವನ್ನ ನರ್ತನ್ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾಗೆ ಸದ್ಯ ಯಾವುದೇ ಸ್ಪರ್ಧಿಗಳಿಲ್ಲ. ಹೀಗಾಗಿ ಹಲವು ದಿನಗಳ ಕಾಲ ಚಿತ್ರ ಉತ್ತಮ ಪ್ರದರ್ಶನವನ್ನ ಕಾಣಲಿಕ್ಕಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಬಿಡುಗಡೆಯ ದಿನಾಂಕ ಭಾನುವಾರ ಅಧಿಕೃತವಾಗಿ ಘೋಷಣೆಯಾಗಿದೆ. ಅಕ್ಟೋಬರ್ 2, 2025ರಂದು ಚಿತ್ರ ತೆರೆಗೆ ಅಪ್ಪಳಿಸಲಿದೆ ಎಂದು ತಯಾರಕರು ತಿಳಿಸಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ 2022ರ ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ರಿಷಬ್ ಶೆಟ್ಟಿ ಚಿತ್ರಕಥೆಯನ್ನ ಬರೆದಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ನಿರ್ಮಾಪಕರು ಚಿತ್ರ ಬಿಡುಗಡೆಯ ದಿನಾಂಕವನ್ನ ಪ್ರಕಟಿಸಿದ್ದಾರೆ. ಮುಂದಿನ ವರ್ಷ ಅಂದ್ರೆ ಅಕ್ಟೋಬರ್ 2ಕ್ಕೆ ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಎಂದು ಮಾಹಿತಿಯನ್ನ ನೀಡಲಾಗಿದೆ. ರಿಷಬ್ ಶೆಟ್ಟಿ ನಾಯಕ ನಟ ಹಾಗೂ ನಿರ್ದೇಶನದ ಚಿತ್ರವನ್ನ ಕುಂದಾಪುರದಲ್ಲಿ ಚಿತ್ರೀಕರಣ ಮಾಡಲಾಗ್ತಾ ಇದೆ ಎಂದು ನಿರ್ಮಾಪಕರು ತಿಳಿಸಿದ್ದಾರೆ. ಕಾಂತಾರ ಕಥೆಯು ಕರ್ನಾಟಕದ ದಕ್ಷಿಣ ಕರಾವಳಿಯ ಕಾಡುಬೆಟ್ಟು ಕಾಡಿನಲ್ಲಿ ವಾಸಿಸುವಂತಹ ಒಂದು ಸಣ್ಣ ಸಮುದಾಯದ ಸುತ್ತ ಇದೆ. 16 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದ ಕಾಂತಾರ ಪ್ರಪಂಚದಾದ್ಯಂತ 400 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ಇದು ಸಂಪೂರ್ಣ ಮನೋರಂಜನೆಯ ಜನಪ್ರಿಯ ಚಲನಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. ಹಾಗೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಎಂಗೇಜ್ ಆಗಿದ್ದಾರೆ. ತುಂಬಾನೇ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಆಗಿದೆ. ಮನೆ ಮಂದಿ ಹಾಗೆ ಆಪ್ತರ ಸಮ್ಮುಖದಲ್ಲೇ ಈ ಜೋಡಿ ಎಂಗೇಜ್ಮೆಂಟ್ ಆಗಿದೆ. ಈ ಮೂಲಕ ಮನೆಯಲ್ಲಿ ಮದುವೆ ಶಾಸ್ತ್ರ ಶುರುವಾಗಿದೆ. ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರ ಕೂಡ ಶುರುವಾಗಿದೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಶಾಸ್ತ್ರದ ಸಂಭ್ರಮ ಅರಸೀಕೆರೆಯಲ್ಲಿಯೇ ನಡೆದಿದೆ. ಡಾಲಿ ಧನಂಜಯ್ ಅವರ ಕಾಕೇನಹಳ್ಳಿಯ ಮನೆಯಲ್ಲಿ ಈ ಎಲ್ಲ ಶಾಸ್ತ್ರ ನಡೀತಿದೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರ ಮಾಡಲಾಗಿದೆ. ಇದರ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಎರಡೂ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡಲಾಗಿದೆ. ಫೋಟೋಗಳ ಮೂಲಕ ಸೆರೆ ಹಿಡಿಯಲಾಗಿದೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಜೋಡಿಯ ವಿವಾಹ ನಿಶ್ಚಯ ಆಗಿದೆ. ಹೀಗಾಗಿ ಡೇಟ್ ಅನೌನ್ಸ್ ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಂಗೇಜ್ಮೆಂಟ್ ಹಾಗೂ ಲಗ್ನ ಪತ್ರಿಕೆಯನ್ನ ಬರೆಸುವಂತಹ ಶಾಸ್ತ್ರ ಕೂಡ ನಡೆದಿದೆ. ಮುಂದಿನ ವರ್ಷ ಫೆಬ್ರವರಿ ತಿಂಗಳ 16ರಂದು ಮದುವೆ ನಿರ್ಧಾರ ಆಗಿದೆ. ಮೈಸೂರಿನಲ್ಲಿಯೇ ಇವರ ಮದುವೆ ಫಿಕ್ಸ್ ಆಗಿದೆ. ಮೈಸೂರಿನಲ್ಲಿ ವಿವಾಹ ಆಗಲು ಕೂಡ ಒಂದು ಕಾರಣ ಇದೆ. ಅದೇನು ಅಂದ್ರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಮೈಸೂರಿನಲ್ಲಿಯೇ ಭೇಟಿಯಾಗಿದ್ರು. ಚಿತ್ರದುರ್ಗದ ಧನ್ಯತಾ ಮೈಸೂರಿನಲ್ಲಿಯೇ ಓದಿದ್ದಾರೆ. ಡಾಲಿ ಧನಂಜಯ್ ಕೂಡ ಇಲ್ಲಿಯೇ ಓದಿರೋದು ನೋಡಿ. ಹೀಗಾಗಿ ಇಲ್ಲಿಯೇ ಮದುವೆ ಆಗೋಕೆ ನಿರ್ಧಾರ ಮಾಡಿದ್ದಾರೆ. ನಟ ವಿಕ್ರಾಂತ್ ಮಾಸೆ ಅವರ ಇತ್ತೀಚೆಗೆ ಬಿಡುಗಡೆಯಾದ ದಿ ಸಬರಮತಿ ರಿಪೋರ್ಟ್ ಚಿತ್ರವನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಪ್ರಧಾನಿ ಅವರು ಈ ಸಬರಮತಿ ರಿಪೋರ್ಟ್ ಸಿನಿಮಾವನ್ನ ಹೊಗಳಿದ್ದು, ಸಿನಿಮಾದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ.
ನವೆಂಬರ್ 5, 2024ರಲ್ಲಿ ರಿಲೀಸ್ ಆದ ದಿ ಸಬರಮತಿ ರಿಪೋರ್ಟ್ ಮೂವಿ ರಿಲೀಸ್ಗೂ ಮೊದಲು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ರಿಲೀಸ್ ಆದ ಬೆನ್ನಲ್ಲೇ ಉತ್ತಮ ಪ್ರತಿಕ್ರಿಯೆಗಳು ಇದರ ಬಗ್ಗೆ ಬರ್ತಾ ಇದೆ. ಅಲ್ಲದೆ ಇದೀಗ ಪ್ರಧಾನಿ ಮೋದಿ ಕೂಡ ಈ ಚಿತ್ರವನ್ನ ಶ್ಲಾಘಿಸಿದ್ದಾರೆ. ದುರಂತವೊಂದರ ಬಗ್ಗೆ ಕಥೆಯನ್ನ ಹೆಣೆದು ರೂಪಿಸಿರುವ ಸಿನಿಮಾನೇ ದಿ ಸಬರಮತಿ ರಿಪೋರ್ಟ್. ಸದ್ಯ ರಿಲೀಸ್ ಆಗಿ 2 ದಿನ ಕಳೀತಾ ಇದ್ದಂತೆ ಸಬರಮತಿ ಸಿನಿಮಾ ಅದ್ಭುತ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಮಧ್ಯೆ ಇದೀಗ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಎಕ್ಸ್ಪೋಸ್ನಲ್ಲಿ ಕೂಡ ಸಿನಿಮಾವನ್ನ ಹಾಡಿ ಹೋಗಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ತುಂಬಾ ಚೆನ್ನಾಗಿ ಹೇಳಿದ್ದೀರಿ, ಈ ರೀತಿಯ ಸತ್ಯ ಹೊರಬರ್ತಾ ಇರುವುದು ತುಂಬಾ ಒಳ್ಳೆಯದು, ಅದು ಕೂಡ ಜನಸಾಮಾನ್ಯರು ನೋಡುವಂತಹ ರೀತಿಯಲ್ಲಿ. ಒಂದು ನಕಲಿ ನಿರೂಪಣೆಯು ಸೀಮಿತ ಅವಧಿಯವರೆಗೆ ಮಾತ್ರ ಇರುತ್ತೆ, ಕೊನೆಯದಾಗಿ ಸತ್ಯ ಅನ್ನುವುದು ಒಂದು ದಿನ ಹೊರಬರುತ್ತೆ ಎಂದು ಬರೆದುಕೊಂಡಿದ್ದಾರೆ. 2002 ಫೆಬ್ರವರಿ 27ರಂದು ದುರಂತ ಘಟನೆಯೊಂದರ ಕಥೆಯನ್ನ ಆಧರಿಸಿ ರಚಿಸಿದ ಚಿತ್ರ ಇದಾಗಿದ್ದು, ವಿಕ್ರಾಂತ್ ಮಾಸಿ, ರಾಶಿ ಖನ್ನಾ ಹಾಗೆ ರಿಧಿ ಡೋಗ್ರಾ ಅವರು ಈ ಸಬರಮತಿ ರಿಪೋರ್ಟ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ವಿಶೇಷವಾಗಿ ವಿಕ್ರಾಂತ್ ಮಾಸಿ ಪತ್ರಕರ್ತನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಭಾರಿ ಅದ್ಭುತವಾಗಿ ತನ್ನ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇನ್ನು ಬಾಲಾಜಿ ಮೋಷನ್ ಪಿಕ್ಚರ್ಸ್ ಹಾಗೆ ವಿಕಿರ್ ಫಿಲ್ಮ್ ಪ್ರೊಡಕ್ಷನ್ ಪ್ರೆಸೆಂಟ್ಸ್ ಮಾಡಿದ್ದು, ಧೀರಜ್ ಸರ್ನ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇದೇ ನವೆಂಬರ್ 15ರಂದು ತೆರೆ ಕಂಡಿದ್ದು ಸದ್ಯ ಭಾರಿ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯೊಳಗೆ ಭಾರಿ ಕಾನ್ಫಿಡೆನ್ಸ್ನಿಂದಲೇ ಎಂಟ್ರಿ ಕೊಟ್ಟಿದ್ರು. ಆರಂಭದಲ್ಲಿ ನರಕವಾಸಿಯಾಗಿದ್ದ ಅನುಷಾ ನಂತರದ ದಿನಗಳಲ್ಲಿ ಉತ್ತಮ ಆಟ ಪ್ರದರ್ಶನವನ್ನ ನೀಡುವ ಸಿದ್ಧತೆಯಲ್ಲಿದ್ದರು. ಆದರೂ ಹಲವು ಬಾರಿ ಅವರು ನಾಮಿನೇಟ್ ಆಗಿದ್ರು. ಇದೀಗ ಅವರಿಗಾಗಿ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗಿದೆ. 50 ದಿನಕ್ಕೆ ತಮ್ಮ ಆಟವನ್ನ ಮುಗಿಸಿರುವ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹಲ್ಕಲ್ ಶುರುವಾಗಿದೆ. ಅನುಷಾ ಮನೆಗೆ ಹೋಗಿದ್ದಾರೆ, ಆದರೆ ಇಬ್ಬರು ಮನೆಯ ಒಳಗೆ ಬಂದಿದ್ದಾರೆ. ಒಬ್ರು ರಜತ್ ಆದ್ರೆ ಮತ್ತೊಬ್ರು ಶೋಭಾ ಶೆಟ್ಟಿ ಆಗಿದ್ದಾರೆ. ಇಬ್ಬರ ಅಗ್ರೆಷನ್ ಬೇರೆಯೇ ಇದೆ. ರಜತ್ ಈಗಾಗಲೇ ಹಲವು ಶೋಗಳನ್ನ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಈಗಾಗಲೇ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ನಟಿಸಿದ್ದಾರೆ. ತೆಲುಗು ಬಿಗ್ ಬಾಸ್ ಸೀಸನ್ 7ರಲ್ಲಿ ಆಡಿದ ಅನುಭವ ಕೂಡ ಇವರಿಗಿದೆ. ಇವರಿಬ್ಬರ ಎಂಟ್ರಿಯಿಂದ ಮನೆಯಲ್ಲಿ ವಾತಾವರಣ ಬೇರೆನೇ ಕ್ರಿಯೇಟ್ ಆಗಿದೆ. ರಜತ್ ಸಖತ್ ಸ್ಟ್ರಾಂಗ್ ಆಗಿಯೇ ಇದ್ದಾರೆ, ಅದನ್ನ ಮಾತಿನ ಮೂಲಕ ಹೇಳಿದ್ದಾರೆ. ತ್ರಿವಿಕ್ರಮ್ ಇಲ್ಲಿಯವರೆಗೆ ಏನ್ ಮಾಡಿದ್ದಾರೋ ಏನೋ, ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮಾಡಿ ತೋರಿಸ್ತೇನೆ ಅಂತ ಡೈಲಾಗ್ ಹೇಳಿದ್ದಾರೆ. ಶೋಭಾ ಶೆಟ್ಟಿ ಕೂಡ ಸ್ಟ್ರಾಂಗ್ ಆಗಿಯೇ ಡೈಲಾಗ್ ಹೊಡೆದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.